ಹಚ್ಚಬಾರ್ದು, 4 ಹಚ್ಚಬಾರ್ದು. 4 ದೀಪಗಳನ್ನು ಹಚ್ಚಬೇಡಿ. ರಾಹುವಿನ ಸಂಖ್ಯೆ 7 ದೀಪವನ್ನು ಹಚ್ಚಬೇಡಿ. ಕೇತುವಿನ ಸಂಖ್ಯೆ 8 ದೀಪಗಳನ್ನು ಹಚ್ಚಬೇಡಿ. ಶನಿಯ ಸಂಖ್ಯೆ ಅದನ್ನು ಬಿಟ್ಟು ಮಿಕ್ಕಿದ್ದು ಎಷ್ಟು ಬೇಕಾದ್ರೂ ನೀವು ಹಚ್ಕೊಳ್ಳಿ. ಕಾಮಾಕ್ಷಿ ದೀಪವನ್ನು ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಚ್ಚಬೇಕಾದ್ರೆ ಕೆಲವು ದೀಪಗಳಲ್ಲಿ 5 ನೋಡಿ, ಯಾವುದೇ ಒಂದು ದೀಪದ ಕಂಬ ತೆಗೆದುಕೊಂಡ್ರೆ ನಿಮಗೆ 5 ಇರುತ್ತೆ. 5 ಸಂಖ್ಯೆ ಅನ್ನುವಂಥದ್ದು ಅತ್ಯಂತ ಶುಭ ಸಂಖ್ಯೆ. ಅದು ಬುಧನ ಸಂಖ್ಯೆ, ಬುದ್ಧಿಯನ್ನು ಪ್ರಜ್ವಲಿಸುವಂತಹ ಸಂಖ್ಯೆ. ಅದಕ್ಕೆ ನೀವು ಯಾವುದೇ ದೀಪದ ಕಂಬ ತೆಗೆದುಕೊಳ್ಳಿ, 5 ದೀಪಗಳನ್ನು ಹಚ್ಚುವಂಥ ಸ್ಥಳಗಳನ್ನು ಇಟ್ಟಿರ್ತಾರೆ. ಏನಕ್ಕೆ ಅಂತಂದರೆ 5 ದೀಪಗಳನ್ನು ಹಚ್ಚೋದ್ರಿಂದ 5 + 5 2 ಹಚ್ಚಿದ್ರೆ ಎಷ್ಟಾಯಿತು? 10 ಆಯಿತು. 10ನ ನಾವು ಕೂಡಿದಾಗ ಎಷ್ಟಾಗುತ್ತೆ? ಸಿಂಗಲ್ ನಂಬರ್ ಆಗುತ್ತೆ. ಎಲ್ಲ ಬಂತು ತಿರುಗಾಲಿ? ಸೂರ್ಯನಿಗೆ ಬಂತಲ್ಲಿಗೆ. 2 ದೀಪಗಳನ್ನು 5 ದೀಪ ಹಚ್ಚಿದ್ರೆ 10 ಆಗುತ್ತೆ. 10ನ್ನು ಕೂಡಿದಾಗ ನಾವು ಎಷ್ಟಾಗುತ್ತೆ? 2ನ್ನು ಕೂಡಿದಾಗ ಸಿಂಗಲ್ 0 1 ಸೈಲೆಂಟ್ ಆದರೆ ಒಂದೇ ಸಂಖ್ಯೆ ಆಗುತ್ತೆ. 1 ಅಂದರೆ ಸೂರ್ಯ, 5 ಅಂತಂದ್ರೆ ಬುಧ. 2 ಸೇರ್ಕೆ ಬುಧ ಆದಿತ್ಯ ಯೋಗ ಅಂತ ನಾವು ಹೇಳ್ತೀವಿ ಜ್ಯೋತಿಷ್ಯದಲ್ಲಿ. ಅದಕ್ಕೆ ನೀವು ಹಚ್ಚಬೇಕಾದ್ರೆ 2 ದೀಪಗಳನ್ನು ಹಚ್ಚಿದ್ರೆ 2 ದೀಪ ಹಚ್ಚುಗಳೇ, ಇಲ್ಲ ಅಂತ ಅಂದರೆ 5 ದೀಪಗಳನ್ನು ಹಚ್ಚಿ. ಅದಿನ್ನೂ ತುಂಬ ಚೆನ್ನಾಗಿರೋದು. ಅಂದು 4 ಕಂಬಗಳು, ಒಂದು ಕಾಮಾಕ್ಷಿ ದೀಪ, ಅದನ್ನು ಹಚ್ಬೋದು. ಇಲ್ಲ ಅಂತಂದರೆ ಒಂದು ಕಂಬದಲ್ಲಿ 5 ದೀಪಗಳನ್ನು ಹಚ್ಬೋದು. ಅದನ್ನು ಹಚ್ಚಿ ತುಂಬ ನಿಮಗೆ ಆ ಪಾಸಿಟಿವ್ ಎನರ್ಜಿ, ಆ ಪಾಸಿಟಿವ್ ಅನ್ನುವಂಥದ್ದು ಮನೆಯಲ್ಲಿ ಒಂದು ಶುಭವಾದಂತಹ ಸೂಚನೆಗಳನ್ನು ಕೊಡುವಂತಹ ಒಂದು ಶುಭ ಸಾಂಕೇತಿಕ ದೀಪದಲ್ಲಿ ಸಿಗುತ್ತೆ. ಖಂಡಿತ ಖಂಡಿತ. ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ನಾವು ದೀಪ ಅಂದ ತಕ್ಷಣ ಒಂದು ಕಂಬದಲ್ಲಿ 5 ಬತ್ತಿಗಳನ್ನು ಹಾಕಲಿಕ್ಕೆ ಮಾಡಿರ್ತಾರೆ, ಇದೇನೋ 5 ಅಂತ ಅನ್ಕೋತೀವಿ. ಆದರೆ ಅದರ ಹಿಂದೆ ಇಷ್ಟು ಅದ್ಭುತವಾದಂಥ ಒಂದು ತತ್ವ ಅಡಗಿದೆ ದೇವರನ್ನ ಕಾಣಲಿಕ್ಕೆ.